ವ್ಯವಹಾರ ಕುದಿಸ್ಬಿಡೋಣ. ಯಾರು ನೀವು? ನನ್ನ ಹೆಸರು ಲಕ್ಷ್ಮಣ, ಇವನ ಹೆಸರು ಭೀಮಾ, ಇಲ್ಲೇ ಪಕ್ಕದೂರವರು. ನನ್ನಿಂದ ಏನಾಗಬೇಕು? ಕಾಡಲ್ಲಿ ನೀವು ಮತ್ತೆ ಇನ್ನೊಂದು ಹುಡುಗಿ ಆನೆ ಜೊತೆ ಮಾತಾಡ್ತಿದ್ದದನ್ನ ನಾನು ನೋಡಿದೆ. ಗಣೇಶ ಅಂತ ಅವನ ಹೆಸರು. ಓ ಹೌದಾ, ಒಳ್ಳೆ ಹೆಸರೇ ಇಟ್ಟಿದ್ದೀರಾ. ಚೆನ್ನಾಗೇ ಪಳಗ್ಸಿದ್ದೀರ ಕೂಡ. ಆದರೆ ಆನೆ ಇರಬೇಕಾಗಿ ಜಾಗ ಕಾಡಲ್ಲ. ನಿಮ್ಮ ಗಣೇಶನ ಸರ್ಕಸ್ ಅವ್ರಿಗೆ ಮಾರೋದಕ್ಕೆ ಸಹಾಯ ಮಾಡಿ, ಒಳ್ಳೆ ಕಮಿಷನ್ ಕೊಡ್ತೀನಿ. ಯಾರ ಹತ್ರ ಮಾತಾಡ್ತಿದ್ದೀರ ಅಂತ ಎಚ್ಚರ ಇಲ್ವಾ ನಿಮ್ಗೆ? ಗಣೇಶ ಬರೀ ಆನೆ ಅಲ್ಲ, ನನ್ನ ಸ್ನೇಹಿತ ಭಾಮೈದ. ಹಾಗಾದ್ರೆ ನಿಮ್ಮ ಸ್ನೇಹಿತ ಬಾಮ ಇದನ್ನ ಯಾಕೆ ಕಾಡಲ್ಲಿ ಅಲ್ಲೇ ಬಿಟ್ಟಿದ್ದೀರಾ? ಮನೆ ಕರ್ಕೊಂಡೋಗಿ ಸಾಕ್ಬೋದಲ್ಲ? ಆಗಲ್ಲ ಅಲ್ಲ? ನಿಮ್ಮ ಮನೆಯವರೆಲ್ಲ ಉಪವಾಸ ಇದ್ರು ದುಡಿದ್ರು ಅದ್ರ ಹೊಟ್ಟೆ ತುಂಬಸಕ್ಕಾಗಲ್ಲ. ಕಾಡಲ್ಲೂ ಅಷ್ಟೇ, ಅದ್ರ ಹೊಟ್ಟೆ ತುಂಬ ಏನು ಸಿಗಲ್ಲ. ಅದೇ ಸರ್ಕಸ್ ಅವ್ರು ಮಾರಿದ್ರೆ ನಿಮ್ಮ ಗಣೇಶನ್ಗೆ ಹೊಟ್ಟೆ ತುಂಬ ಊಟ, ಆರಾಮಾಗಿರ್ತಾನೆ ನಿಮ್ಮ ಗಣೇಶ. ಸಹಾಯ ಮಾಡ್ತೀರಾ? ಸಾಕ ಇಷ್ಟ ಸಹಾಯ? ನನಗೆ ಕಾಡಲ್ಲಿರೋ ಪ್ರಾಣಿಗಳ ಸ್ವತಂತ್ರ ಬಗ್ಗೆನೂ ಗೊತ್ತು. ನಿಮ್ಮ ಸರ್ಕಸ್ ಕಂಪ್ನಿಯವರು ಪ್ರಾಣಿಗಳನ್ನ ಪಳಗ್ಸಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋ ಕಲ್ಪನೆನೂ ಇದೆ. ನಿಮ್ಮಂಥ ಧನ ಪಿಶಾಚಿಗಳು ನಮಗೆ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಗಣೇಶನ ನಿಮಗೆ ಕೊಡಲ್ಲ. ಇದೇ ಕೊನೆ. ನಮ್ಮ ಗಣೇಶನ ಕೇಳ್ಕೊಂಡು ನನ್ನ ಮುಂದೆ ಬಂದು ನಿಂತರೆ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ತೀನಿ. ಅಯ್ಯೋ, ಪೊಲೀಸವ್ರ? ಅವರಲ್ಲಿ ಯಾಕೆ? ಹೋಗ್ತೀವಿ ಬಿಡಿ. ಬರೀ ಹೋಗೋದಷ್ಟೇ ಅಲ್ಲ, ನಮ್ಮ ಗಣೇಶನ ನೋಡೇ ಇಲ್ಲ ಅಂತ ಅನ್ಕೊಂಡು ಸುಮ್ಮನಿದ್ರೆ ಬದುಕೋತೀರ. ಇಲ್ಲ ಅಂದರೆ ಅದೇ ಗಣೇಶನ ಕಾಲಿಗೆ ಸಿಕ್ಕಿ ಸತ್ತೋಗ್ತೀರ. ಇಷ್ಟು ದೊಡ್ಡ ಶ್ರೀಮಂತರ ಮನೆ ಸೊಸೆ ಆಗೋ ಯೋಗ ತಮ್ಮ ಮಗಳಿಗೆ ಬಂದಿದೆ ಅಂತ ವರದರಾಜು ಕುಟುಂಬದವರು ಸಂಭ್ರಮ ಪಡೋ ಹಾಗಾಗಿ ತಕ್ಷಣ ಈ ಮದ್ವೆಗೆ ಎಲ್ಲರೂ ಸಂತೋಷವಾಗಿ ಒಪ್ಪಿಗೆ ಕೊಡೋ ಹಾಗಾಗ್ಲಿ. ಇನ್ಯಾವತ್ತೂ ಕಾಲಿಡ್ಬಾರ್ದಂತ ಮನೆಗೆ ಇವತ್ತು ಹೋಗ್ತಾ ಇದ್ದೀನಿ. ಆದರೆ ಸೋಲಿನ ಮುಖ ಹೊತ್ಕೊಂಡಲ್ಲ, ಇಷ್ಟು ದೊಡ್ಡ ಶ್ರೀಮಂತರ ಮನೆ ಹಿರಿ ಸೊಸೆಯಾಗೋಳು ಅನ್ನೋ ಗೆಲುವಿನ ಜೊತೆಗೆ ಹೋಗ್ತಿದ್ದೀನಿ. ನನ್ನ ಈ ಅದೃಷ್ಟ ನೋಡಿ ಶಿವು ತಲೆ ತಗ್ಸೋ ಹಾಗಾಗ್ಲಿ, ಹಿರಣ್ಮಯಿ ಕಣ್ಣೀರು ಹಾಕೋ ಹಾಗಾಗ್ಲಿ. ತುಂಬ ದೂರ ಹೊರಡಬೇಕು. ನಡೀರಿ, ಹೊರಡೋಣ. ಬನ್ನಿ ಬನ್ನಿ, ಹೋಗೋಣ. ಕಾತ್ಯಾಯಿನಿ ಸಮರ್ಥ ನಿಶ್ಚಿತಾರ್ಥಕ್ಕೂ ಮೊದಲೇ ಸೂರ್ಯ ಈ ಕೇಸಿಂದ ಆಚೆ ಬರೋ ಹಾಗಾಗ್ಲಿ ತಾಯಿ. ಅಯ್ಯೋ, ಗಾಳಿನೇ ಇಲ್ಲದೆ ದೀಪ ಆರ್ ಹೋಯ್ತಲ್ಲ. ನನ್ನ ಮಗ ಸೂರ್ಯನ್ಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಆದ್ರೂ ಈ ದೀಪ ಆರಿದ ಶಕುನನ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅಮ್ಮ, ನಿನಗೆ ಶರಣಾಗಿದ್ದೀನಿ. ನನ್ನ ಉದ್ದೇಶ ನಿನಗೆ ತಪ್ಪು ಅನ್ಸಿದ್ರು ಕೈ ಬಿಡ್ಬೇಡ ತಾಯಿ. ನೀನೇ ನನ್ನ ಜೊತೆಗಿದ್ದು ನನ್ನ ಮಗನ ಕಾಯ್ಬೇಕು.
ಪ್ರಯತ್ನ ಮಾಡಬೇಡಿ. ನೀವು ಬಾಗ್ಲ ಹತ್ರ ಬಂದಾಗಲೇ ನನಗೆ ಗೊತ್ತಾಯಿತು. ಹೌದಾ? ಛೇ, ಮತ್ತೆ ನಾನು ನೋಡದೇ ಇರೋ ಥರ ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ತಾ ಇದೀಯಾ? ಮೊದಲು ನನ್ನ ರೂಮಿಗೆ ಬಂದಿರೋ ಉದ್ದೇಶ ಏನು ಅಂತ ಹೇಳಿ. ಹಲೋ, ನಿನ್ನ ರೂಮಿಗೆ ಬರೋಕ್ಕೆ ನಾನು ಉದ್ದೇಶ ಇರಬೇಕಾ? ಇರಬಾರ್ದಾ? ಇರಬಾರ್ದಮ್ಮ. ನಾಳೆ ನನ್ನ ಹೆಂಡತಿ ಆಗೋ ರೂಮ್ ಇದು. ನಾಳೆ ನಿಮ್ಮ ಹೆಂಡತಿ ಆದ್ಮೇಲೆ ಬರೀವ್ರಂತೆ. ಈಗ ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಮೊದಲು ಹೊರಡಿ. ನಾನು ನಿನ್ನ ರೂಮ್ ಒಳಗೆ ಬರೋಕೆ ಮುಂಚೆನೆ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿರೋದು. ನಮ್ಮಮ್ಮ ನಿಮ್ಮಮ್ಮ ಇಬ್ರು ಅಡುಗೆ ಮನೇಲಿದ್ದಾರೆ. ಇನ್ನು ಮಿಕ್ದವರೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಂತ ಈ ರೀತಿ ಎಲ್ಲ ನೀವು ನನ್ನ ರೂಮಿಗೆ ಬರೋದು ನನಗೆ ಇಷ್ಟ ಆಗಲ್ಲ. ದಯವಿಟ್ಟು ಹೊರಡಿ. ಒಂದು ನಿಮಿಷ, ನಿನಗೋಸ್ಕರ ಏನೋ ತುಂಬ ಪ್ರೀತಿಯಿಂದ ತಂದಿದ್ದೀನಿ, ಕೊಟ್ಟೋಗ್ತೀನಿ. ಯಾವ ಬಳೆ ಇದು? ನಾನು ತಗೊಂಡಿದ್ದಲ್ಲ. ಮತ್ತೆ ಶಿವು, ನನ್ನ ಮಾವನ ಬಲವಂತಕ್ಕೆ ನೀನು ಆ ಬಳೆಗಳನ್ನ ಹಾಕೊಳ್ಳೋದು ನನಗಿಷ್ಟ ಇಲ್ಲ. ಒಡೆದು ಹಾಕುವ ಬಳೆಗಳನ್ನ. ಯಾಕೆ ಸಪ್ಕಾಬಿಟ್ಟೆ? ಇಷ್ಟ ಆಗ್ಲಿಲ್ವಾ ಬಳೆ? ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಕೊಡಿ. ಕೊಡಕ್ಕಲ್ಲ, ತೊಡ್ಸಕ್ ತಂದಿರೋದು. ಮದುವೆಗೆ ಮುಂಚೆ ಹಣೆ ಕುಂಕುಮ ಇಡಬಾರ್ದು ಅಂತ ಹೇಳಿದೆ, ಆದರೆ ಬಳೆ ತೊಡ್ಸಕ್ಕೆ ಆ ಥರ ಯಾವ ಕಂಡೀಷನ್ನು ಹಾಕಬಾರ್ದು. ನಿಜ ಶಿವು, ಬಳೆಗಳನ್ನು ಕೂಡ ಗಂಡಾದವ್ನು ಮಾತ್ರ ತೊಡಿಸ್ಬೇಕು. ಸುಮ್ಮನೆ ರೇಗಿಸ್ಬೇಡ ನನಗೆ. ಬಳೆಗಾರನ ಹತ್ರ ಹೋಗಿ ಬಳೆ ಹಾಕಿಸ್ಕೋತಾರಲ್ಲ ಹೆಣ್ಮಕ್ಳು, ಅದು ಒಂದ್ಸಲ ನಮ್ಮ ಮದುವೆ ಆಗಲಿ, ಆಮೇಲೆ ವಿಚಾರಿಸ್ಕೋತೀನಿ ನಿನ್ನ. ಈಗ ಸದ್ಯಕ್ಕೆ ಕೈ ಕೊಡು. ಬೇಡ. ಕಾಣೆಯಾಗಿ ಹೋದೆ ನಾನು ನಿನ್ನ ಗುಂಗಲ್ಲಿ, ನನ್ನನೇ ನಿನ್ನನೇ ನಾನೆಂದು ನಿನ್ನೋನೇ. ಹೊಸ ಯೋಚನೆ, ಸಿಹಿ ಸೂಚನೆ, ಕಲ್ಪನೆ ಮೀರಿದ ಸುಂದರ ಯಾತನೆ. ಕಾಣಿಯಾಗಿ ಹೋದೆ ನಾನು ನಿನ್ನ ಗುಂಗಲ್ಲಿ, ನನ್ನನೇ ನಿನ್ನನೇ ನೀನೆಂದು ನನ್ನೋನೇ. ನಾನೇನೋ ನಿನಗೆ ಬಳೆ ಕೊಟ್ಟೆ, ನೀನೇನೋ ಕೊಡಲ್ವಾ? ತರ್ತೀನಿ ರೀ. ಏನು? ಕಾಫಿನಾ? ಕಾತ್ಯಾಯಿನಿ, ಬಾ ಕಾತ್ಯಾಯಿನಿ, ಬನ್ನಿ. ಅಪ್ಪ, ಅಮ್ಮ, ಅಪ್ಪ, ಅಮ್ಮ, ಕಾತ್ಯಾಯಿನಿ ಬಂದ್ಲು.
ಹೋಗಿದೆಯಾ ಕಂದ? ಸ್ವರ್ಗ ಹೋಗಿದೆಯಲ್ಲೇ? ನಿನ್ ಕಣ್ ಸರಿ ಇಲ್ಲ ಅನ್ಸುತ್ತೆ, ಹೋಗಿ ಚೆಕ್ ಮಾಡಿಸ್ಕೊ. ಸ್ವರ್ಗೋಗಿಲ್ಲ ನಾನು. ನಿಮ್ಮನೆಗಿಂತ ಹೆಚ್ಚು ಸುಖವಾಗಿ ಸಂತೋಷವಾಗಿ ನನ್ನನ್ನು ಅಲ್ಲಿ ನೋಡ್ಕೊಂಡಿದ್ದಾರೆ. ಕಾತ್ಯಾಯನಿ ಬಾಯಲ್ಲಿ ಮೊದಲನೇ ಸಲ ಇನ್ನೊಬ್ಬರ ಬಗ್ಗೆ ಹೊಗಳಿಕೆ ಕೇಳ್ತಾ ಇರೋದು ಕೇಳಿ ಸಂತೋಷ ಆಯ್ತಾ? ತುಂಬಾ ಉಪಕಾರ ಆಯ್ತು ಶ್ರೀಕಂಠ ಅವರೇ. ಅವಳ ಮನಸ್ಸನ್ನು ಬದಲಾಯಿಸಿ ಮನೆ ಕರ್ಕೊಂಡ್ಬಂದಿದ್ದಕ್ಕೆ. ಮನೆಗೆ ಕರ್ಕೊಂಡು ಬಂದಿರೋದು ನಿಜ, ಆದ್ರೆ ಇಲ್ಲೇ ಬಿಡೋಕಲ್ಲ. ನೀವು ಒಪ್ಪಿಗೆ ಕೊಟ್ರೆ ಆದಷ್ಟು ಬೇಗ ಕಾತ್ಯಾಯಿನ ಮತ್ತೆ ನಮ್ಮ ಮನೆ ಕರ್ಕೊಂಡು ಹೋಗಕ್ಕೆ. ಕಾತ್ಯಾಯಿನಿನ ನಮ್ಮ ದೊಡ್ಡ ಮಗನಿಗೆ ತಂದ್ಕೊಳ್ಳೋಣ ಅಂತ. ಕಾತ್ಯಾಯನಿ ಒಪ್ಬೇಕಲ್ವಾ? ನಾನು ಒಪ್ಪಿದ್ದೀನಿ. ದೇವರು ಮದ್ವೆನ ಸ್ವರ್ಗದಲ್ಲೇ ನಿಶ್ಚಯ ಮಾಡಿರ್ತಾರಂತೆ. ಈಗ ನನಗೆ ಸಿಕ್ತಿರೋ ಗಂಡನ ಮನೆ ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲ. ಈ ಮನೇಲಿ ನನ್ನನ್ನು ಕೇಳೋರೇ ಇರಲಿಲ್ಲ, ಆದರೆ ಆ ಮನೇಲಿ ಎಲ್ರಿಗೂ ನಾನು ಬೇಕು. ನೀವು ಸಾಯೋ ಸ್ಥಿತಿಗೆ ತಳ್ಳಿದ್ರಿ, ಅದೇ ಇವರು ಸಾಯ್ತಿರೋಳನ್ನ ಬದುಕಿಸ್ಕೊಂಡ್ರು. ಕಾಲು ನೆಲದ ಮೇಲೆ ಊರ್ದೇ ಇರೋ ಥರ ನೋಡ್ಕೊಂಡ್ರು. ನನ್ನ ಯೋಗ್ಯತೆ ತಕ್ಕ ಸಂಬಂಧ ಯಾವುದು ಅಂತ ಇವ್ರ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು. ನನ್ನ ಯೋಗ್ಯತೆಗೆ ತಕ್ಕ ಗಂಡ ಸಮರ್ಥವರು. ನನಗೀಗ ಅರ್ಥ ಆಗಿದೆ, ಅದಕ್ಕೆ ಒಪ್ಕೊಂಡೆ. ಈಗ ನೀವುಗಳು ದೊಡ್ಡ ಮನಸ್ಸು ಮಾಡಿ ನನ್ನ ಮಗನ ಒಪ್ಕೋಬೇಕು. ನಿಮ್ಮ ಮಗಳನ್ನ ನಾವು ತುಂಬಾ ಸುಖವಾಗಿ ನೋಡ್ಕೊಳ್ತೀವಿ. ಅದನ್ನ ಅವಳು ಬಾಯಲ್ಲೇ ಕೇಳಾಯ್ತಲ್ಲ. ಹಾಗಾದ್ರೆ ನಮ್ಮ ಸಂಬಂಧ ನಿಮ್ಗೆ ಒಪ್ಪಿಗೆ ಅನ್ಕೋಬೋದಾ? ಯಾರೆಷ್ಟೇ ಪ್ರಯತ್ನ ಮಾಡಿದ್ರು ಸೂರ್ಯನಂತೂ ಈ ಕೇಸಿಂದ ಆಚೆ ತರೋಕ್ಕೆ ಸಾಧ್ಯನೇ ಇಲ್ಲ. ಈ ಕೇಸಲ್ಲಿ ನಿಮ್ಮ ಮಗಳು ಹಿರಣ್ಮಯಿ ಕಂಪ್ಲೇಂಟನ್ನು ಇಟ್ಕೊಂಡು ತುಂಬ ಸ್ಟ್ರಾಂಗ್ ಆಗಿ FIR ಹಾಕಿದ್ದೀವಿ. ಇನ್ನು ಆ ಸೂರ್ಯನ ಅಪರಾಧಿ ಅಂತ ಪ್ರೂವ್ ಮಾಡಿ ಜೈಲಿಗೆ ಹಾಕಿಸ್ಬೇಕು ಅಂತಂದರೆ ಹಿರಣ್ಮಯಿ ಶಿವು ಹೇಳಿಕೆ ತುಂಬ ಮುಖ್ಯ ಆಗುತ್ತೆ. ಒಂದು ನಿಮಿಷ ಬನ್ನಿ. ಯಾಕೇನು ಯೋಚನೆ ಮಾಡ್ತಾ ನಿಂತಿದ್ರಿ? ನಿಮ್ಮ ಸ್ನೇಹಿತರ ಮನೆಗೆ ನಮ್ಮ ಕಾತ್ಯಾಯನಿ ಕೊಡೋದು ನಿಮ್ಗೆ ಇಷ್ಟ ಇಲ್ವಾ?
ರಂಗು ಒಳ್ಳೆಯವನೇ, ಅವ್ರ ಮನೆಯವರು ಕೂಡ. ಆದರೆ ಸೂರ್ಯ ನಾವು ಕಾತ್ಯಾಯನಿ ಕೊಡ್ತಾ ಇರೋದು ಸೂರ್ಯನಿಗಲ್ಲ. ಆ ಹುಡುಗ ಸಮರ್ಥನ ಜಾತ್ರೆಗೆ ಬಂದಾಗಿಂದ ಗಮನಿಸ್ತಾ ಇದ್ದೇನೆ. ತುಂಬ ಸಭ್ಯಸ್ಥ. ಗೊತ್ತು ವೈದೇಹಿ. ಗೊತ್ತಿದ್ದವರು ಮತ್ತೇನು ಯೋಚನೆ ಮಾಡ್ತಿದ್ರಿ? ಈಗೇನು ನಿಮ್ಮ ನಿರ್ಧಾರ? ನಾನು ಯಾವುದೋ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನೀನು ಸ್ಪಷ್ಟವಾಗಿದೆಯಾ ಅಂತ ಅನ್ಸುತ್ತೆ. ಹೆಣ್ಣು ಮಕ್ಕಳ ಮದುವೆ ವಿಚಾರದಲ್ಲಿ ತಾಯಂದ್ರ ನಿರ್ಧಾರ ಯಾವತ್ತೂ ಒಳ್ಳೆಯದೇ ಆಗಿರುತ್ತೆ. ನೀನು ಹೇಳು, ಹಾಗೆ ಮಾಡೋಣ. ಮದುವೆ ಆಗಬೇಕಾಗಿರೋಳು ಕಾತ್ಯಾಯನಿ. ಶಿವ ನೆನಪಲ್ಲಿ ಎಲ್ಲಿ ಜೀವನ ಹಾಳು ಮಾಡ್ಕೋತಾಳೋ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಅವಳೇ ಸಂತೋಷದಿಂದ ಒಪ್ಕೊಂಡಿರೋ ಸಂಬಂಧ. ಅವಳಿಗೂ ಸುಖ, ನಮಗೂ ನೆಮ್ಮದಿ. ಒಪ್ಕೊಳ್ದಿರೋದಕ್ಕೆ ಯಾವ ಕಾರಣನೂ ಕಾಣಿಸ್ತಾ ಇಲ್ಲ. ನೀವು ಒಪ್ಪಿಗೆ ಕೊಡೋದೇ ಎಲ್ಲ ರೀತಿಯಿಂದಲೂ ಸರಿ ಅಂತ ಅನ್ನಿಸ್ತಾ ಇದೆ.